ಆತ್ಮೀಯ ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡಿರ್ಬೋದು ನಟ ಅಜಯ್ ರಾಜ್ ಅಂತ. ಇವರು ಹಳ್ಳಿ ಮೇಷ್ಟ್ರು ಸಿನಿಮಾದಲ್ಲಿ ತುಂಬ ಫೇಮಸ್ ಆದಂಥವ್ರು. ನೋಡಿ, ಹಳ್ಳಿ ಮೇಷ್ಟ್ರು ಸಿನಿಮಾ ಏನೋ ತುಂಬ ಹಿಟ್ ಕೊಡ್ತು, ತುಂಬ ಸಖತ್ ಫೇಮಸ್ ಆಯಿತು ಅಂತ ಅವರು ಕೂಡ ಹೇಳ್ಕೊಂಡ್ರು. ನಾನು ಕೂಡ ತುಂಬ ಹಿಟ್ ಆದೆ, ಫೇಮಸ್ ಆದೆ. ಆ ಟೈಮಲ್ಲಿ ಕಪರಾಯಿ ಕೂಡ ತುಂಬ ಫೇಮಸ್ ಆದರು. ಬಟ್ ಮುಂದೆ ಏನಾಯಿತು ಹಳ್ಳಿ ಮೇಷ್ಟ್ರು ಆದಮೇಲೆ? ನೋಡಿ, ಹಳ್ಳಿ ಮೇಷ್ಟ್ರು ಆದಮೇಲೆ ನಾವು ಸಿನಿಮಾ ಇಂಡಸ್ಟ್ರಿ ಬಿಟ್ಟು ಎಲ್ಲಿಗೆ ಹೋಗ್ಬಿಟ್ಟು ಅಂತ ಕೂಡ ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಹೀಗೆ ಇರಲಿ. ಮತ್ತು ಕಾಮೆಂಟ್ ಮಾಡಿ, ನಿಮಗೇನು ಅನಿಸುತ್ತೆ ಲೈಕ್ ಮಾಡಿ, ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ನೋಡಿ ಸ್ನೇಹಿತರೆ, ಹಳ್ಳಿ ಮೇಷ್ಟ್ರು ಸಿನಿಮಾದಲ್ಲಿ ಇವರ ಮೂಲತಃ ಹೆಸರು ಬಂದು ಚಿಕ್ಕ ಹುಡುಗನಾಗಿದ್ದಾಗ ನೋಡಿ ಹೇಗಿದ್ದಾರೆ ಅಂತ. ಈಗ ದೊಡ್ಡವರಾದಮೇಲೆ ಲಕ್ಷ್ಮೀ ನಿವಾಸ ಅಂತಕ್ಕಂಥ ಒಂದು ಧಾರಾವಾಹಿಲಿ ಶೂಟಿಂಗನ್ನು ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು ಇವ್ರ ಬಗ್ಗೆ. ಲಕ್ಷ್ಮೀ ನಿವಾಸ ಧಾರಾವಾಹಿ ನೀವೆಲ್ಲರೂ ಕೂಡ ನೋಡಿರ್ಬೋದು. ಜಿ ಕನ್ನಡದಲ್ಲಿ ಲಕ್ಷ್ಮೀ ನಿವಾಸ ಧಾರಾವಾಹಿ ಬರುತ್ತೆ, ಅದರಲ್ಲಿ ಇವರು ಶೂಟಿಂಗನ್ನು ಮಾಡ್ತಾ ಇರ್ತಾರೆ. ಬಟ್ ಏನಂತಂದರೆ ಅದರಲ್ಲಿ ನಟನಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ನಾಯಕ ನಟ ಅಂತಲ್ಲ, ಒಬ್ಬ ಸೈಡ್ ಆ್ಯಕ್ಟ್ರಾಗಿ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಬಟ್ ಏನಂತಂದರೆ ಲಾಸ್ಟ್ ಟೈಮಲ್ಲಂತೂ ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡಿಕೊಂಡು ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಷ್ಟು ಜೊತೆ ಹೋಟೆಲ್ಗೆ ಹೋಗಿದ್ರಂತೆ, ಎಷ್ಟು ಮತ್ತು ಇವರು ಕೂಡ ಹೋಟೆಲಲ್ಲಿ ಕಾಸಿಲ್ಲದೆ ಊಟಕ್ಕೆ ಹೋಗಿದ್ರಿಂದ ನಾವು ನೋಡ್ಬೋದು. ನೋಡಿ, ದುಡ್ಡಿಲ್ಲ ಇವ್ರ ಜೋಬಲ್ಲಿ, ₹1 ಕೂಡ ದುಡ್ಡಿಲ್ಲ. ಆದರೆ ಯಶ್ ಮತ್ತು ಇವರು ಕೂಡ ರಾಕಿಂಗ್ ಸ್ಟಾರ್ ಯಶ್ ನಾವು ನೋಡಿರ್ಬೋದಲ್ಲ. ಈಗಿನ ಕಾಲದ KGF ಯಶ್ ನಟನನ್ನು ನೋಡ್ಬೋದು. ರಾಕಿಂಗ್ ಸ್ಟಾರ್ ಯಶ್ ಇವತ್ತು ಎಷ್ಟು ಕೋಟಿ ಒಡೆಯ ನೋಡಿ, 200-500 ಕೋಟಿ ಇದೆ ಅವ್ರ ಹತ್ರ ಆಸ್ತಿ ಇವತ್ತು. ಬಟ್ ಆದರೂ ಕೂಡ ಅವರು ಆಗಿನ ಕಾಲದಲ್ಲಿ ಇವ್ರ ಜೊತೆ ಹೋಟೆಲ್ಗೆ ದುಡ್ಡಿಲ್ದೇ ಕಾಸಿಲ್ದೇ ಹೋಟೆಲ್ಗೆ ಹೋಗಿ ಊಟ ಮಾಡಿದ್ರಂತೆ. ಬಟ್ ಆ ಟೈಮಲ್ಲಿ ಅದನ್ನೆಲ್ಲ ಕೂಡ ಒಂದು ಇಂಟರ್ವ್ಯೂ ಹೇಳ್ಕೊಂಡಿದ್ದಾರೆ. ನಿಜವಾಗ್ಲೂ ಬಾಲನಟ ಅಜಯ್ ರಾಜ್ ಅಂತೂ ನೋಡಿ, ಅವ್ರ ಇಂಟರ್ವ್ಯೂ ಕೂಡ ಎಷ್ಟು ಚೆನ್ನಾಗಿದೆ ಅಂತಂದರೆ, ಬೇರೆಯವ್ರು ಕೂಡ ಇಂಟರ್ವ್ಯೂ ಮಾಡಿದ್ದು ನಾನು ತುಂಬ ನೋಡಿದೆ. ಹಳ್ಳಿ ಮೇಷ್ಟ್ರು ಸಿನಿಮಾ ತುಂಬ ಚೆನ್ನಾಗಿ ಹಿಟ್ಟಾಯಿತು, ಫೇಮಸ್ ಆಯಿತು. ಬಟ್ ಅದಾದಮೇಲೆ ನನಗಂತೂ ಬಾಲನಟನ ಆದಮೇಲೆ ಸಿನಿಮಾದಲ್ಲಿ ಆಸಕ್ತಿ, ನನಗೆ ಚಾನ್ಸ್ ಸಿಕ್ಕಲಿಲ್ಲ ಎಲ್ಲೂ ಕೂಡ ಅಂತ ಹೇಳ್ಕೊಂಡ್ರು. ನೋಡಿ, ಸಿನಿಮಾದಲ್ಲಿ ಅಷ್ಟು ಏನು ನೋಡಿ ಫೇಮಸ್ ಆದರೂ ಕೂಡ ಅಂಥ ಏನು ಚಾನ್ಸ್ ಸಿಕ್ಕಲಿಲ್ಲ. ಬಟ್ ಏನೋ ಒಂದು 4-5 ಅದರಲ್ಲೂ ಕೂಡ ನನಗೆ ಸಿನಿಮಾ ಸಿಕ್ಕಿದ್ದು ರವಿಚಂದ್ರನ್ ಸಿನಿಮಾದಲ್ಲಿ. ಹಳ್ಳಿ ಮೇಷ್ಟ್ರು ಆದಮೇಲೆ ಬೇರೆ ಇನ್ನೊಂದು ಸಿನಿಮಾ ರವಿಚಂದ್ರನ್ ಅವ್ರದ್ದೇ ಒಂದು ಸಿನಿಮಾ ಕೊಟ್ಟರು ನನಗೆ, ಪ್ರೀತ್ಸೋತ್ತಪ್ಪ ಅನ್ನೋ ಸಿನಿಮಾದಲ್ಲಿ ಕೂಡ ಹೇಳ್ಕೊಂಡ್ರು. ಪ್ರೀತ್ಸೋತ್ತಪ್ಪ ಅನ್ನೋ ಸಿನಿಮಾ ಕೂಡ ನನಗೆ ಒಂದು ಬಾಲನಟನಾಗಿ ಚಾನ್ಸ್ ಸಿಕ್ತು ಅಷ್ಟೇ. ಅದಾದಮೇಲೆ ನನಗೆ ಎಲ್ಲೂ ಚಾನ್ಸ್ ಕೂಡ ಸಿಕ್ಕಲಿಲ್ಲ. ಆಮೇಲೆ ಈ ಲಕ್ಷ್ಮೀ ನಿವಾಸ ಅಂತಕ್ಕಂಥ ಸೀರಿಯಲ್ಗೆ ನಾನು ಮೊರೆ ಹೋಗಬೇಕಾಯಿತು ಅಂತ ಹೇಳ್ಕೊಂಡ್ರು ಸ್ವತಃ ಅವರೇ ಕೂಡ. ಲಕ್ಷ್ಮೀ ನಿವಾಸ ಅನ್ನೋ ಸೀರಿಯಲ್ಗೆ ಬರಬೇಕಾಯಿತು. ಕೊನೆಗೆ ಸೀರಿಯಲಲ್ಲಿ ಒಬ್ಬ ಸೈಡ್ ಆ್ಯಕ್ಟ್ರಾಗಿ ಇಲ್ಲಿ ಕೂಡ ಈಗ ಕೆಲಸ ಮಾಡ್ತಾ ಇದ್ದೀನಿ ನಟನಾಗಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಬಟ್ ಆದರೂ ಕೂಡ ಅವ್ರ ಫ್ಯಾಮಿಲಿಯನ್ನು ನೀವು ನೋಡ್ಬೋದು. ನೋಡಿ, ಅವ್ರ ಫ್ಯಾಮಿಲಿ, ಅವರ ಹೆಂಡತಿ ಮಕ್ಕಳಾಗಿರ್ಬೋದು ಇವರೆಲ್ಲ. ಬಟ್ ಈಗಾದರೂ ಕೂಡ ಈಗ ಹೇಗಿದ್ದಾರೆ ನೋಡಿ, ಈಗ ಅವ್ರ ಮುಖ ನೋಡಿ. ಅವಾಗಿನ ಬಾಲನಟ ಆಗಿದ್ದಾಗ ಅಜಯ್ ರಾಜ್ ಅವರು, ಅವ್ರ ಹೆಸರು ಬಂದು ಮೂಲತಃ ಕಪ್ಪರೆಯನ್ ಜೊತೆ ಇನ್ನೊಬ್ಬರು ಪಾತ್ರ ಇರ್ತಾರೆ, ಹರೀಶ್ ಅಂತ ಏನೋ. ಬಟ್ ಆದರೂ ಕೂಡ ಅವ್ರು ಹೇಗಿರ್ತಾರೆ ಆ ಟೈಮಲ್ಲಿ ಬಾಲನಟನಾಗಿ, ಈಗ ಹೇಗಿದ್ದಾರೆ ನೋಡಿ. ಬಟ್ ಆಗಿನ ಕಾಲಕ್ಕೂ 1997 ಕಾಲ ಈಗಿನ ಕಾಲಕ್ಕೂ ತುಂಬ ವ್ಯತ್ಯಾಸ ಇದೆ. ಹೆಚ್ಚು ಕಮ್ಮಿ 30 ವರ್ಷಗಳ ಕಾಲ ಹಿಂದೆ, ಅದು 30 ವರ್ಷದ ಕಾಲ ಹಿಂದೆ ಹೇಗಿತ್ತು, ಈಗ ಹೇಗಿದೆ. ಹಳ್ಳಿ ಮೇಷ್ಟ್ರು ಸಿನಿಮಾ ಬಂದಿದ್ದು 1997 ಇಸ್ವಿಯಲ್ಲೇ ಬಂದಿದ್ದು. ಬಟ್ ಈಗ 2025-26 ನಡೀತಾ ಇರೋದ್ರಿಂದ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಅದು ಅವರ ಮುಖ ನೋಡಿ ಎಷ್ಟು ಡಿಫ್ರೆನ್ಸ್ ಕಾಣ್ತಾ ಇದೆ ಅಂತ. ಬಟ್ ಹೇಳ್ಕೊಂಡ್ರು ತುಂಬ ಆಗಿನ ಕಾಲದ ಹಳ್ಳಿ ಮೇಷ್ಟ್ರಲ್ಲಿ ಏನೇನೆಲ್ಲ ಕಷ್ಟ ಅನುಭವಿಸ್ತಿದ್ರು ನೋಡಿ. ಹಳ್ಳಿ ಮೇಷ್ಟ್ರು ಸಿನಿಮಾದಲ್ಲಿ ರವಿಚಂದ್ರನ್ ಅವರು ಮತ್ತು ಸಿಲ್ಕ್ ಸ್ಮಿತಾ ಅವರು ಕೊಟ್ಟಂತಹ ಅಷ್ಟು ಹಿಂಸೆಗಳು ಅಷ್ಟಿಷ್ಟಲ್ಲ ಅಂತ ಕೂಡ ಹೇಳ್ಕೊಂಡ್ರು. ನೋಡಿ, ಸಿಲ್ಕ್ ಸ್ಮಿತಾ ಅವ್ರ ಬಗ್ಗೆ ನಾನು ಮುಂದಿನ ಎಪಿಸೋಡಲ್ಲಿ ಹೆಚ್ಚು ತಿಳಿಸ್ಕೊಡ್ತೀನಿ. ಅವ್ರ ಬಗ್ಗೆ ಸಿಲ್ಕ್ ಸ್ಮಿತಾ ಯಾರು, ಅವ್ರ ಮೂಲತಃ ಎಲ್ಲಿಂದ ಬಂದರು, ಹಳ್ಳಿ ಮೇಷ್ಟ್ರು ಸಿನಿಮಾದಲ್ಲಿ ಎಷ್ಟೆಷ್ಟು ಪೇಮೆಂಟನ್ನು ತೊಗೊಳ್ತಿದ್ರು, ಅದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ಇದರಲ್ಲಂತೂ ಅಜಯ್ ರಾಜ್ ನೋಡಿ, ಬಟ್ ಏನಾಯಿತು ಅಜಯ್ ರಾಜ್ಗೆ ಸಿನಿಮಾದಲ್ಲಂತೂ ಅವಕಾಶ ಸಿಗಲಿಲ್ಲ, ಎಲ್ಲೂ ಅಷ್ಟು ಸಿಗ್ತಾನೆ. ನೋಡಿ, ಅವರು ಅಷ್ಟೇ ಒಂದು ಕಾಲೇಜು ಮೆಟ್ಲತ್ತಿ ಕಾಲೇಜ್ ಕಡೆ ಎಲ್ಲ ಹೋಗ್ಬೇಕಾಗಿ ಬಂತು. ಕಾಲೇಜು ಸ್ಕೂಲು ಅಂತ ಕೂಡ ಒಂದು ಎಜುಕೇಷನ್ ಲೆವೆಲಲ್ಲೇ ಕಳೆದುಬಿಟ್ರು ಕಾಲನ, ಇನ್ನು ಅರ್ಧದಷ್ಟು. ಮತ್ತು ಮತ್ತೆ ನಾನು ನಟನಾಗಬೇಕು ಅಂತ ಕೂಡ ಬಂದ ಮೇಲೆ ಅವರು ನಂತರ ಈಗ ನಟನಾಗಬೇಕು ಅಂತ ಮತ್ತೆ ಇಂಡಸ್ಟ್ರಿಗೆ ಬಂದ ಮೇಲೆ ಅವ್ರಿಗೆಲ್ಲೂ ಅಷ್ಟು ಅವಕಾಶಗಳು ಸಿಗಲಿಲ್ಲ. ಬಟ್ ರವಿಚಂದ್ರನ್ ಕೂಡ ಅಷ್ಟು ಸಪೋರ್ಟ್ ಮಾಡಲಿಲ್ಲ ಏನೋ ಅಷ್ಟು. ಯಾಕೆ ಅಂತಂದರೆ ಅವರು ಕೂಡ ಒಬ್ಬ ನಟನಾಗಿ ಬಂದಂಥವ್ರು ರವಿಚಂದ್ರನ್ ಅವರು. ಇನ್ನು ನಟ, ನಿರ್ಮಾಪಕ, ನಿರ್ದೇಶಕ, ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲ ಕೂಡ ಕೇಳ್ಬೋದು. ಬಟ್ ಆದರೂ ಕೂಡ ಇವತ್ತಿನ ಅವ್ರ ಕಾಲಕ್ಕೆ ಹೋಲಿಸ್ಕೊಂಡ್ರೆ ತುಂಬ 60-70 ವರ್ಷಗಳ ಇತಿಹಾಸ ಇದೆ ಅವ್ರದ್ದು. ರವಿಚಂದ್ರನ್ ಸರ್ ಬಗ್ಗೆ ಹೇಳ್ಬೇಕು ಅಂತಂದರೆ ಅಷ್ಟಿಷ್ಟಲ್ಲ, ತುಂಬ ಮಾತನ್ನು ಹೇಳ್ತಾ ಹೋಗ್ಬೋದು. ಬಟ್ ಆದರೂ ಕೂಡ ಹಿಂದೆ ಅವ್ರು ಮಾಡಿದಂಥ ಹಳ್ಳಿ ಮೇಷ್ಟ್ರು ಸಿನಿಮಾದಲ್ಲಿ ಸಹಾಯನ ನಾನು ಮರೆಯೋಕ್ಕಾಗಲ್ಲ ಅಂತ ಕೂಡ ಹೇಳ್ಕೊಂಡ್ರು ಅಜಯ್ ರಾಜ್ ಅವರು. ಬಟ್ ಏನಂತಂದರೆ ಈಗ ನೋಡಿ, ಲಕ್ಷ್ಮೀ ನಿವಾಸ ಸೀರಿಯಲಲ್ಲಿ ಈಗ ಲಾಸ್ಟು ಸ್ವತಃ ಅವರೇ ಕೂಡ ಫೋಟೋಗಳನ್ನ ಶೇರ್ ಮಾಡ್ಕೊಂಡಿದ್ರು. ಮತ್ತು ಅವ್ರ ಫ್ಯಾಮಿಲಿ ಫೋಟೋ ಆಗ್ಬೋದು, ಮಕ್ಕಳ ಫೋಟೋ ಆಗ್ಬೋದು. ನನಗೆ ಈ ರೀತಿ ಒಂದು ಮಗು ಇದೆ, ಹೆಂಡತಿ ಮಕ್ಕಳು ಇದ್ದಾರೆ, ನನಗೆ ಇಷ್ಟು ವರ್ಷ 30 ವರ್ಷ ಏಜ್ ದಾಟಿದೆ ಇವಾಗ, ಈ ಥರ ಎಲ್ಲ 30-35 ನಡೀತಾ ಇದೆ ಇವತ್ತು ಈಗ ಏಜು ಅಂತ ಕೂಡ ಹೇಳ್ಕೊಂಡ್ರು. ಬಟ್ ಆದರೂ ಕೂಡ ನೋಡಿ, ಜೀವನ ಅಂತಕ್ಕಂಥದ್ದನ್ನು ನಾವು ಸಾಗಿಸ್ಬೇಕಂತಂದರೆ ಏನೇನೆಲ್ಲ ಕಷ್ಟಗಳನ್ನ ಪಡಬೇಕು ನೋಡಿ. ಹಳ್ಳಿ ಮೇಷ್ಟ್ರು ಸಿನಿಮಾ ಏನೋ ಒಂದು ಹಿಟ್ಟನ್ನು ಸಾಧಿಸ್ಬಿಡ್ತು ಆ ಟೈಮಲ್ಲಿ. ಆಮೇಲೆ ನಂತರ ಅವಕಾಶಗಳಿಲ್ಲ, ಏನು ಮಾಡೋಣ ನೋಡಿ. ಅವಕಾಶಗಳಿಲ್ದೇ ಆ್ಯಕ್ಟಿಂಗೋಸ್ಕರ, ಚಾನ್ಸ್ಗೋಸ್ಕರ ಪರದಾಡಬೇಕು ನಾವೀಗ. ಆ್ಯಕ್ಟಿಂಗ್ ಚಾನ್ಸ್ ಅಂತ ನಾವೇನು ಕರಿತೀವಿ ಅದಕ್ಕೋಸ್ಕರ
ಪರದಾಡಬೇಕಾದ ಒಂದು ಪರಿಸ್ಥಿತಿ, ಒದ್ದಾಡಬೇಕಾದ ಒಂದು ಪರಿಸ್ಥಿತಿ ಯಾವ ಥರ ಬರುತ್ತೆ ನೋಡಿ. ನೋಡಿ, ಜೀವನದಲ್ಲಿ ನಾವು ನಟನಾಗಬೇಕು ಅಂತ ಆಸಕ್ತಿ ಎಷ್ಟೆಷ್ಟೋ ಇಟ್ಕೊಂಡಿರ್ತೀವಿ, ನಾವು ಮಾತ್ರ ಅಲ್ಲ, ಎಲ್ಲರೂ ಅಷ್ಟೇ. ಆದರೆ ಹೋಗ್ತಾ ಹೋಗ್ತಾ ಕಾಲಕ್ಕೆ ತಕ್ಕಂತೆ ಅದೆಲ್ಲ ಎಲ್ಲೆಲ್ಲ ಹೋಗಿಬಿಡುತ್ತೆ ನೋಡಿ. ನೋಡಿ, ನಮ್ಮ ಈಗ ಸೀರಿಯಲ್ ಮಾಡುವ ಒಂದು ಪರಿಸ್ಥಿತಿ ಬಂದಿದೆ ಈಗ ಅಜಯ್ ರಾವ್ಗೆ. ಅಂದರೆ ಅಜಯ್ ರಾಜ್ ಅವ್ರಿಗೆ ಸೀರಿಯಲ್ ಧಾರಾವಾಹಿ ಶೂಟಿಂಗ್ ಮಾಡಬೇಕು ಅಂತ ಒಂದು ಆ ಥರ ಪರಿಸ್ಥಿತಿ ನೋಡಿ. ಸಿನಿಮಾದಲ್ಲಿ ಅವಕಾಶ ಸಿಗ್ತಾ ಇಲ್ಲ, ಬಟ್ ಈಗ ಧಾರಾವಾಹಿನೇ ಗತಿ ಆಗೋಯ್ತು. ಈಗ ಏನು ಮಾಡಬೇಕು ಮುಂದೆ? ಹಾಗಾದರೆ ನಾವೀಗ ಏನು ಮಾಡೋದು? ಹಳ್ಳಿಮೇಷ್ಟ್ರು ಸಿನಿಮಾದಲ್ಲಿ ನೀವು ನೋಡಿರ್ಬೋದು, ಕಪ್ಪೆರಾಯ ಅಂತಕ್ಕಂಥ ಇನ್ನೊಬ್ಬರು ಪಾತ್ರದವರು, ಅವರ ಹೆಸರು ಫಕೀರಪ್ಪ ದೊಡ್ಡಮನಿಂದ. ಬಟ್ ಮೂಲತಃ ಬಂದು ಅವರು ಹಾವೇರಿ ಡಿಸ್ಟಿಕ್ಕು, ಹಾವೇರಿ ಕಡೆಯವರು. ಬಟ್ ಅವರು ಕೂಡ ಹಾವೇರಿಯಲ್ಲಿ ಅವರು ಕಳೆದಂಥ ಹಳ್ಳಿಮೇಷ್ಟ್ರು ಸಿನಿಮಾದಲ್ಲಿ ಚಿತ್ರಗಳಲ್ಲಿ ನಟಿಸಿರ್ತಕ್ಕಂಥದ್ದು ಅದನ್ನು ಹೇಳ್ಕೊಂಡು ಅಲ್ಲಿನ ಮಕ್ಕಳ ಜೊತೆ ಕೂಡ ಅಲ್ಲೂ ಕೂಡ ಒಬ್ಬ ಏನೋ ಪಾತ್ರಧಾರಿಯಾಗಿ ಮೇಷ್ಟ್ರಾಗಿ ಒಂದು ಸಣ್ಣ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ಕೂಡ ನೋಡಿರ್ಬೋದು. ಬಟ್ ಆದರೂ ಕೂಡ ಏನಾಯಿತು ಈ ಟೈಮಲ್ಲೆಲ್ಲ ಇವ್ರಿಗೆ ಹಳ್ಳಿಮೇಷ್ಟ್ರು ಸಿನಿಮಾದಲ್ಲೆಲ್ಲ ಏನಾಯಿತು? ಸಿನಿಮಾ ಏನೋ ಇಟ್ಟು ತಂದು ಕೊಟ್ಮೇಲೆ ಅವ್ರಿಗೆ ಏನಾಯಿತು? ನಂತರ ವಿವಾಹ ಆಗ್ತಾರೆ, ಒಬ್ಬ ಕನ್ಯೆಯನ್ನು ನೋಡಿ ಅವರು ಕೂಡ ವಿವಾಹ ಆಗ್ತಾರೆ, ಮದುವೆ ಆದಮೇಲೆ ನಾವು ಏನು ಮಾಡಬೇಕು ಮುಂದೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗಲ್ಲ ನೋಡಿ. ಮದುವೆ ಆದಮೇಲೆ ಫ್ಯಾಮಿಲಿ ಪ್ರಾಬ್ಲಮ್ ಎಲ್ರಿಗೂ ಬಂದೇ ಬರುತ್ತೆ, ನಿಮ್ಗೆ ಗೊತ್ತಿರ್ಬೋದು. ಒಬ್ಬ ನಟಿಯ ಮೇಲೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂತಲ್ಲ, ಎಲ್ಲರಿಗೂ ಕೂಡ ಒಬ್ಬ ಸಂಸಾರನ ಸಾಕುವಂಥ ಒಂದು ಕತೆ ಎಲ್ಲರಿಗೂ ಸ್ಟೋರಿ ಇದ್ದಿದ್ದೆ. ಯಾಕೆಂದರೆ ಅದೆಲ್ಲ ಕಾಮನ್ನು, ನಿಮಗೂ ಕೂಡ ಗೊತ್ತಿರ್ಬೋದು ನೋಡಿ. ನಂತರ ಏನಾಗುತ್ತೆ ಅಂತಂದರೆ, ಸಿನಿಮಾ ಇಂಡಸ್ಟ್ರಿ ಮೊರೆ ಹೋಗಲಿಲ್ಲ ಇವರು, ಸಿನಿಮಾ ಇಂಡಸ್ಟ್ರಿಗೆ ಜೀವನ ಅಂತ ಅಂದ್ಕೊಳ್ಳಿಲ್ಲ. ಕೊನೆಗೆ ನಂತರ ಯಾವುದೋ ಒಂದು ಜಾಬನ್ನು ಹುಡುಕೊಳ್ತಾರೆ, ಕೆಲಸಕ್ಕೆ ಹೋಗಬೇಕಾಗುತ್ತೆ, ಜೀವನದ ಪರಿಸ್ಥಿತಿಯನ್ನು ಜೀವನ ಸಾಗಿಸ್ಬೇಕಾಗುತ್ತೆ. ಆ ಸಾಗಿಸ್ಬೇಕಾಗಿರೋ ಜೀವನವನ್ನು ಇದೇ ರೀತಿ ನಡೆಸ್ಕೊಂಡು ಹೋಗಬೇಕಾಗುತ್ತೆ. ಆ ಟೈಮಲ್ಲಿ ಇವ್ರಿಗೀಗ ನಟನೆ ಬಿಟ್ಟರೆ ಬೇರೆ ಇನ್ನೇನು ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಬಟ್ ಆದರೂ ಕೂಡ ಯಾವುದೋ ಒಂದು ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಂತರ ಸೀರಿಯಲ್ಗೆ ಅವಕಾಶ ಬರುತ್ತೆ ಅಷ್ಟೇ. ಸೀರಿಯಲ್ನಲ್ಲಿ ಕೆಲವೊಂದಷ್ಟು ಸೀರಿಯಲ್ನಲ್ಲಿ ಅವಕಾಶ ಬರುತ್ತೆ. ಅದರಲ್ಲೂ ಫೇಮಸ್ ಅಂತಂದರೆ ಲಕ್ಷ್ಮೀ ನಿವಾಸ ಅಂತಕ್ಕಂಥ ಸೀರಿಯಲಲ್ಲಿ ನೀವು ನೋಡಿರ್ಬೋದು. ಲಕ್ಷ್ಮೀ ನಿವಾಸ ಸೀರಿಯಲ್ಲು ಚೈತ್ರದ ಪ್ರೇಮಾಂಜಲಿ ಶ್ವೇತಾ ಅವರು ಕೂಡ ನಟಿಸಿದ್ದಾರೆ ಅದರಲ್ಲಿ. ಬಟ್ ಅದರಲ್ಲಿ ಇವ್ರಿಗೆ ಒಂದೇನೋ ಅವಕಾಶ ಕಂಡು ಬರುತ್ತೆ. ಅದರಿಂದ ಇವರು ಸ್ವಲ್ಪ ಏನೋ ದೊಡ್ಡ ಕಾಸು, ಸ್ವಲ್ಪ ಏನೋ ಅವರ ಒಂದು ಫ್ಯಾಮಿಲಿಗೆ ಅಡ್ಜಸ್ಟ್ ಆಗುವಷ್ಟು ಇಷ್ಟು ಸ್ವಲ್ಪ ದುಡ್ಡು ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಏನಂತಂದರೆ, ಜೀವನವನ್ನು ಸಾಗಿಸ್ಬೇಕು ಅಂತಂದರೆ ಕೋಟಿ ದುಡ್ಡೇ ಬೇಕು ಅಂತೇನಿಲ್ಲ. ಅಟ್ಲೀಸ್ಟ್ ಒಂದು ಮಧ್ಯಮ ವರ್ಗದವರು ಕೂಡ ಜೀವನ ಸಾಗಿಸ್ತಾ ಇದ್ದಾರೆ, ಬಡತನದಲ್ಲೂ ಕೂಡ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಬಟ್ ಏನಂದರೆ ಇವ್ರದ್ದು ಸೆಲೆಬ್ರಿಟಿ ಆದಂತಹ ಜೀವನ ನೀವು ನೋಡಿರ್ಬೋದು. ಸೆಲೆಬ್ರಿಟಿಗಳು ಅಂತಂದರೆ ಏನೋ ಸಿನಿಮಾದಲ್ಲಿ ನಾವು ಹಿಟ್ಟಾಗಿದ್ದೀವಿ, ದೊಡ್ಡ ಫೇಮಸ್ ಆಗಿರ್ತಕ್ಕಂಥ ನಟರು, ಇಂಥವರೆಲ್ಲ ಈ ರೀತಿ ಬದುಕ್ತಾ ಇದ್ದಾರೆ ಅಂತ ಕೂಡ ನೀವು ಕೇಳ್ಕೊಬೋದು. ಇಲ್ಲ, ಅವರವರು ಒಂದು ಕಾಲಕ್ಕೆ ತಕ್ಕಂತೆ ಯಾವ ರೀತಿ ಬದುಕ್ತಾರೆ ಅನ್ನೋದು ಮುಖ್ಯ ಅಲ್ಲ. ಅವರವರ ಒಂದು ವೇಷ, ಭಾಷೆ ಮತ್ತು ಅವರೊಂದು ನಟನೆ, ಆ್ಯಕ್ಟಿಂಗು ಯಾವ ಸ್ಟೈಲಲ್ಲಿ ಹೋಗ್ತಾ ಇದೆ, ಯಾವ ರೀತಿ ಹೋಗ್ತಾ ಇದೆ ಅಂತಕ್ಕಂಥದ್ದು ತುಂಬ ಮುಖ್ಯ ಆಗುತ್ತೆ. ನೀವು ನೋಡಿರ್ಬೋದು, ಇಂಥ ನಟನನ್ನು ಹಳ್ಳಿಮೇಷ್ಟ್ರು ಸಿನಿಮಾದಲ್ಲಂತೂ ತುಂಬ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ. ಯಾಕೆಂತಂದರೆ ಇವ್ರನ್ನೆಲ್ಲ ನಾವು ಹೊಗಳಿದ್ರೆ ಚೆನ್ನಾಗಿರಲ್ಲ. ನೀವು ಕೂಡ, ಜನಗಳು ಕೂಡ ನಿಮಗೇನಿಸುತ್ತೆ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಯಾಕೆಂತಂದರೆ ಆಗಿನ ಕಾಲದಲ್ಲಿ ಹಳ್ಳಿಮೇಷ್ಟ್ರು ಸಿನಿಮಾದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಪುಟ್ಟ ಪಾತ್ರವನ್ನು ನಾವು ದೊಡ್ಡ ಪಾತ್ರವನ್ನು ಚಿಕ್ಕ ವಯಸ್ಸಲ್ಲಿ ದೊಡ್ಡ ಪಾತ್ರ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ನಮಗೆ ಹೇಳೋಕ್ಕೆ ಮಾತು ಬರಲ್ಲ, ಒಂದೊಂದು ಮಾತುಗಳು ಮಾತಾಡೋಕ್ಕೆ ಬರಲ್ಲ ಆ ಟೈಮಲ್ಲಿ ಕ್ಯಾಮ್ರಾ ಮುಂದೆ. ಇದೆಲ್ಲ ನೀವು ನೋಡಿರ್ಬೋದು. ಬಟ್ ಇದೆಲ್ಲ ನಾವು ನೋಡ್ತಾ ಹೋದರೆ ತುಂಬ ವ್ಯತ್ಯಾಸ ಇದೆ, ಕೇಳ್ತಾ ಹೋದರೆ ಇವ್ರ ಬಗ್ಗೆನೇ. ಇದೇ ರೀತಿ ಸಾಕಷ್ಟು ಎಪಿಸೋಡ್ಗಳನ್ನ ಬಾಲನಟರಾಗಿದ್ದವರು ಈಗ ಹೇಗಿದ್ದಾರೆ ಅನ್ನೋದಕ್ಕೂ ನಾನು ಇನ್ನು ಮುಂದೆ ಎಪಿಸೋಡಲ್ಲಿ ಹೆಚ್ಚು ತಿಳಿಸ್ಕೊಡ್ತಾ ಹೋಗ್ತೀನಿ. ಬಟ್ ಆದರೂ ಕೂಡ ನೀವು ಕೂಡ ನಿಮಗೇನಿಸುತ್ತೆ ಕೂಡ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.